ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆ ಏರ್ಫೋರ್ಸ್ ಓಪನ್ ರ್ಯಾಲಿ ನೋಟಿಫಿಕೇಷನ್ ಆಗಿದೆ. ಅದರ ಎಜುಕೇಷನ್ನು ಏನೇನು ಬೇಕು ಅದೆಲ್ಲ ಹೇಳ್ತಾ ಹೋಗಿದ್ವಿ. ಭಾಳ ಜನ ಸರ್ ಡಾಕ್ಯುಮೆಂಟ್ಸ್ ಏನು ಬೇಕು, ವೆರಿ ಇಂಪಾರ್ಟೆಂಟ್ ಆಗಿತ್ತು. ಏನಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಏನೇನು ಬೇಕು, ಅಲ್ಲಿ ಏನೇನು ಒಯ್ಯಬೇಕು. ಭಾಳ ಜನ ಕೇಳ್ತಾರೆ, ಸರ್ ಅಪ್ಲಿಕೇಶನ್ ಯಾವುದು, ಲಿಂಕ್ ಏನು. ಅಪ್ಲಿಕೇಶನ್ ಹಾಕುವ ಪ್ರೊಸೆಸ್ ಇಲ್ಲ. ಓಪನ್ ರ್ಯಾಲಿ ಅಂತಂದ್ರೆ ಡೈರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಅಲ್ಲಿಗೆ ಹೋಗಿ ರ್ಯಾಲಿಯನ್ನು ಅಟೆಂಡ್ ಮಾಡೋದು. 2 ದಿನಗಳ ಕಾಲ ಪ್ರೊಸೆಸ್ ಇರುತ್ತೆ. ಆ 2 ದಿನಗಳಲ್ಲಿ ಏನೇನಾಗುತ್ತೆ, ಓಕೆ, ಅವುಗಳೆಲ್ಲ ಹೇಳ್ತಾ ಹೋಗ್ತೀನಿ. ಫಸ್ಟಿಗೆ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಏನೇನದ ಅಂತ ನೋಡ್ತಾ ಹೋಗೋಣ. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಏನೇನು ನೀವು ಅಪ್ಡೇಟ್ ಆದ್ರೂ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಫಸ್ಟಿಗೆ ನೋಡ್ತಾ ಹೋಗೋಣ್ರಿ, ಲೇಟ್ ಮಾಡೋದು ಬೇಡ. ವೆರಿ ಇಂಪಾರ್ಟೆಂಟು, ಎಂಡ್ವರೆಗೂ ನೋಡಿರಿ, ಲಾಸ್ಟ್ವರೆಗೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವೆ. ಸೊ ಫಸ್ಟಿಗೆ ನೋಡಿರಿ, ನಿಮಗೆ ಇಂಪಾರ್ಟೆನ್ಸ್ ಅಂತೇಳಿ ಕೊಟ್ಟಿನಿ. ಯಾಕಂತಂದ್ರೆ ನೀವು ಪರೀಕ್ಷೆಗೆ ಬರೆಯುವ ಅಲ್ಲಿ ನಿಮ್ಮದು ಆಫ್ಲೈನ್ ಎಕ್ಸಾಮ್ ಇರುತ್ತೆ. ಏನಿರುತ್ತೆ ರೀ, ಆಫ್ಲೈನ್ ಇರುತ್ತೆ. ಓಕೆ, ಅಲ್ಲಿದ್ದಾಗ ನಿಮಗೆ ಒಯ್ಯೋದೇನು, ಒಂದು ಪೆನ್ಸಿಲ್ ಬೇಕು, ಎರೇಸರು, ಶಾರ್ಪ್ನರು, ಆಮೇಲೆ ಗ್ಲೂ ಸ್ಟಿಕ್ ಅಂದರೆ ಗಮ್ ಸ್ಟಿಕ್ಕು. ನಿಮ್ಮದು ಒಂದು ವೇಳೆ ಫೋಟೋ ಅಟ್ಯಾಚ್ ಏನಾದ್ರು ಇತ್ತಂದ್ರೆ ಅದನ್ನು ಒಯ್ಯಿರಿ. ಆಮೇಲೆ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಪೆನ್, 2 ಪೆನ್ಗಳನ್ನು ಒಯ್ಯಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಡನ್. ಇದು ಗೊತ್ತಾಯಿತು. ಪರೀಕ್ಷೆಗೆ ಏನೇನು ನೀವು ನಿಮ್ಮ ಹತ್ರ ಇರಬೇಕು, ಇವನ್ನೆಲ್ಲ ತೊಗೊಂಡು ಹೋಗಬೇಕು. ನೆಕ್ಸ್ಟು 2ನೇ ಪಾಯಿಂಟ್ ನೋಡಿರಿ, ಏನಿರುತ್ತಂದ್ರೆ 10 ಅನ್ಅಟೆಸ್ಟೆಡ್ ರೀಸೆಂಟ್ ಫೋಟೋಸ್ ಅಂತಂದ್ರೆ. ಅಂದ್ರೆ ರೀಸೆಂಟ್ ಅಂತಂದ್ರೆ ಏನು, 6 ತಿಂಗಳುಗಳ ಮುಂಚೆ ಫೋಟೋ ನೀವು ತೆಗ್ಸ್ಕೊಂಡಿರಬಾರ್ದು. ನಾಟ್ ಟೇಕನ್ ಬಿಫೋರ್ 6 ಮಂತ್ಸ್ ಅಂತಂದ್ರೆ 6 ತಿಂಗಳ ಹಿಂದೆ ಅಂತಂದ್ರೆ. ಇದು ಆಗಸ್ಟ್ ಅಂತ ತಿಳ್ಕೊರಿ, ನೀವು ಜನವರಿಯಲ್ಲಿ ಅದು ತೆಗ್ಸಿರಬಾರ್ದು. ಗೊತ್ತಾಯಿತು. ಅದರ ನಂತರ ಫೆಬ್ರವರಿ ನಂತರ ಏನಾದ್ರು ತೆಗ್ಸಿದ್ರೆ ನಡೀತೈತಿ. ಓಕೆ, ಅದು ಕೂಡ ಏನಿರ್ಬೇಕು ಹೇಳ್ರಿ, ನೀವು ಫೋಟೋ ತೆಗೆಸಿಕೊಳ್ಳುವಾಗ ಅಲ್ಲಿ ಏನಿರ್ಬೇಕು ರೀ, ಕ್ಯಾಂಡಿಡೇಟ್ ಹೋಲ್ಡಿಂಗ್ ಅ ಬ್ಲ್ಯಾಕ್ ಸ್ಲೇಟ್ ಇನ್ ದ ಫ್ರಂಟ್ ಆಫ್ ಹೀಸ್ ಚೆಸ್ಟ್ ಅಂತಂದ್ರೆ ನಿನ್ನ ಎದೆಯ ಕೆಳಗೆ ಒಂದು ಏನಿರಬೇಕು, ಬ್ಲ್ಯಾಕ್ ಕಲರ್ ನೀವು ಇದನ್ನ ಯೂಸ್ ಮಾಡ್ತಿರಲ್ಲ, ಬ್ಲ್ಯಾಕ್ ಸ್ಲೇಟ್, ಪಾಟಿ ಪೆನ್ಸಿಲ್ ಅಂತಿರಲ್ಲ, ಹಾಂ, ಅದ್ರ ಮೇಲೆ ನಿಮ್ಮ ಹೆಸರನ್ನು ನೋಡ್ರಿ, ಅದ್ರ ಮೇಲೆ ನಿಮ್ಮ ನೇಮು ಆ್ಯಂಡ್ ಡೇಟ್ ಆಫ್ ಬರ್ತು ಅಂದ್ರೆ ಡೇಟ್ ಯಾವಾಗ ನೀವು ಫೋಟೋ ತೆಗೆಸ್ಕೊಳತ್ತಿರಲ್ಲ ಅದು ಡೇಟ್ ಕೆಳಗಡೆ ಮೆನ್ಷನ್ ಇರಬೇಕು. ಗೊತ್ತಾಗತ್ತೈತಿ. ಫಾರ್ ಎಕ್ಸಾಂಪಲ್, ಇದು ನಿಮ್ಮದು ಫೋಟೋ ಅಂತ ತಿಳ್ಕೊರಿ. ಇಲ್ಲಿ ನಿಮ್ಮ ಚೆಸ್ಟ್ ಅಂತ ಬರುತ್ತಂದ್ರೆ ಇಲ್ಲಿ ನೀವು ಸ್ಲೇಟ್ ಹಿಡಿದಿರಬೇಕು. ಇಲ್ಲಿ ನಿಮ್ಮ ನೇಮು ಆಮೇಲೆ ಫೋಟೋ ತೆಗೆದು ಡೇಟು ಕೆಳಗಡೆ ಇರಬೇಕು. ಈ ತರಹದ ಫೋಟೋ ಎಷ್ಟು ಬೇಕು, 10 ಬೇಕು. ಅದು ಯಾವಾಗಿನೂ ರೀಸೆಂಟಾಗಿ ತೆಗ್ಸಿದ್ದು. ಓಕೆ, ಡನ್. ಓಕೆ, ಸೆಕೆಂಡ್ ಪಾಯಿಂಟ್ ಕ್ಲಿಯರ್ ಆಯಿತು. ಓಕೆ, ಫೋಟೋಸ್ ಆಯಿತು. ನೆಕ್ಸ್ಟು ಒರಿಜಿನಲ್ ಆ್ಯಂಡ್ 4 ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಮ್ಯಾಟ್ರಿಕ್ಯುಲೇಷನ್ ಪಾಸಿಂಗ್ ಸರ್ಟಿಫಿಕೇಟ್ ಅಂತಂದ್ರೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡು ಒರಿಜಿನಲ್ ಪ್ಲಸ್ 4 ಜೆರಾಕ್ಸು. ಆ ಜೆರಾಕ್ಸ್ ತೊಗೊಂಡ್ಮೇಲೆ ಲಾಸ್ಟಿಗೆ ಜಾಗ ಇರುತ್ತಲ್ರಿ, ಇದೊಂದು ಜೆರಾಕ್ಸ್ ತೊಗೊತೀರಿ, ಇಲ್ಲಿ ಕೆಳಗಡೆ ಜಾಗ ಇರುತ್ತಲ್ಲ, ಇಲ್ಲಿ ನಿಮ್ಮ ಸಹಿ ಮಾಡಬೇಕು. ಸೆಲ್ಫ್ ಅಟೆಸ್ಟೆಡ್. ಓಕೆ, 4 ಜೆರಾಕ್ಸು, ಒರಿಜಿನಲ್ ಕಾಪಿ ಒಯ್ಯಬೇಕು. ದೆನ್ ಅದೇ ರೀತಿ ಒರಿಜಿನಲ್ ಆ್ಯಂಡ್ 4 ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ 12th ಸೆಕೆಂಡ್ ಇಯರ್. ನೀವು ಸೆಕೆಂಡ್ PUC ಮೇಲೆ ಹೋಗ್ತಿದ್ರಲ್ಲ, ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅವುಗಳನ್ನ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು 4 ಜೆರಾಕ್ಸ್ ತೊಗೊಂಡು ಅದ್ರ ಕೆಳಗಡೆ ಮತ್ತೆ ಸೈನ್ ಸೆಲ್ಫ್ ಅಟೆಸ್ಟೆಡ್ ಇರಬೇಕು. ಗೊತ್ತಾಯಿತು. ಒರಿಜಿನಲ್ ಒಯ್ಯಬೇಕಾ ಮತ್ತು ಜೆರಾಕ್ಸ್ ಒಯ್ಯಬೇಕು. ಇದು ಆಯಿತು. ನೆಕ್ಸ್ಟ್ ಈಗ ಅಂದರೆ ಇದನ್ನು ಯಾಕೆ ಪಾಯಿಂಟ್ ಹೇಳ್ತೀನಿ ಅಂದ್ರೆ, BSc ನರ್ಸಿಂಗ್ ಮೇಲೇನು ಭಾಳ ಚೆನ್ನಾಗಿ ಕರೆದಾರ ಏರ್ಫೋರ್ಸಲ್ಲಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಹೇಳತ್ತೀನಿ, ಯಾರಪ್ಪ BSc ಮೇಲೆ ಅವ್ರು ಹೋಗ್ತಿದ್ರಲ್ಲ ಅವರು ಕೂಡ ಡಿಪ್ಲೊಮಾ ಇನ್ ಫಾರ್ಮಸಿ ಇಫ್ ಅಪ್ಲಿಕೇಬಲ್ BSc ಮುಗಿದವರು ಅವರು ಕೂಡ ಒರಿಜಿನಲ್ ಮಾರ್ಕ್ಸ್ ಕಾರ್ಡು 4 ಜೊತೆ ಆಮೇಲೆ ಏನು ಜೆರಾಕ್ಸ್ ತೊಗೊಳೋರು. ಆಮೇಲೆ ಡೊಮೆನ್ಸಿಯಲ್ ಸರ್ಟಿಫಿಕೇಟು ಒರಿಜಿನಲ್ ಪ್ಲಸ್ 4 ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಅಂತಂದ್ರೆ ಸೇಮ್ ಏನೇನು ಡಾಕ್ಯುಮೆಂಟ್ಸ್ ಅನ್ನ ಫಸ್ಟಿಗೆ ಲಾಸ್ಟಿಗೆ ಹೇಳ್ತೀನಿ ನಾ. ಈಗ ಏನೇನು ಇಲ್ಲೇನು ಡೊಮೆನ್ಸಿಯಲ್ ಬಂತು, ಇದನ್ನು 4 ಜೆರಾಕ್ಸ್ ತೊಗೋದು ಮತ್ತೆ ಅದ್ರ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಮಾಡೋದು. ಓಕೆ, ನೆಕ್ಸ್ಟು NOC ಇಫ್ ಅಪ್ಲಿಕೇಬಲ್ ಅಂತಂದ್ರೆ NOC ನೀವೆಲ್ಲಾದರೂ ಈಗ ವರ್ಕ್ ಮಾಡ್ತಾ ಇದ್ರಂದ್ರೆ ಗೌರ್ಮೆಂಟ್ ಆರ್ಗನೈಸ್ ಒಳಗೆ ಎಲ್ಲರೂ ವರ್ಕ್ ಮಾಡೋದು, ಅಲ್ಲಿ ಒಂದು NOC ತೊಗೊಂಡು ಅವುಗಳು ಒಂದು ವೇಳೆ ನಿಮಗೆ ನೀವೆಲ್ಲರೂ ವರ್ಕ್ ಮಾಡತ್ತಿದ್ರೆ, ಸರ್ ಅದು ವರ್ಕ್ ಮಾಡತ್ತಿದ್ರೆ ಅಲ್ಲಿ ಯಾಕೆ ಹೋಗ್ತೀವಿ ಸರ್ ಹಂಗೂ ಅನ್ನೋರು ಇರ್ತಾರೆ. ಓಕೆ, ಕೆಲವು ಜನ ವರ್ಕ್ ಮಾಡೋರು ಹೋಗ್ತಿರ್ತಾರೆ, ಅವ್ರಿಗೆ ಹೇಳಿದ್ದು, ಅವ್ರಿಗೆ ಅಪ್ಲಿಕೇಬಲ್. ದೆನ್ ಯಾರು NCCಯಲ್ಲಿದ್ರಂದ್ರೆ ಅವ್ರದ್ದು ಒರಿಜಿನಲ್ ಸರ್ಟಿಫಿಕೇಟು ಪ್ಲಸ್ 4 ಜೆರಾಕ್ಸು, ಅವುಗಳ ಜೊತೆಗೆ ನಿಮ್ಮದು ಒಂದು
ಒರಿಜಿನಲು ಪ್ಲಸ್ 4 ಜೆರಾಕ್ಸು, ಕೆಳಗಡೆ ಸೈನ್ ಇರಬೇಕು. ದೆನ್ ನೆಕ್ಸ್ಟು ನೋಟ್, ಇಷ್ಟು ಸರ್ಟಿಫಿಕೇಟ್ಸ್ ಅದು ನಿಮಗೀಗ ಏನೇನದು ರೀ ಒಂದೊಂದಾಗಿ ನೋಡ್ತಾ ಹೋಗ್ರಿ. ನೋಡಿರಿ ಇನ್ನೊಮ್ಮೆ 4 ಜೆರಾಕ್ಸು ಅಟೆಸ್ಟೆಡು ತಲೆ ಇಟ್ಕೊಂಡ್ಬಿಡ್ರಿ. ಏನೇನು ಬೇಕು ಒಂದೊಂದು ಸಲ ನೋಡ್ಕೊಂಡು 10 ಫೋಟೋ ಬೇಕಾ? ಓಕೆ, 10 ಫೋಟೋ ಬೇಕಾ? ಇವೇನು ಎಕ್ಸಾಮ್ ಬೇಕಾಗಿದ್ದು ನೀವು ಮಟೀರಿಯಲ್ಸ್ ಒಯ್ಯಿರಿ 10 ಫೋಟೋ. ನೆಕ್ಸ್ಟು SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಮೇಲೆ ಮತ್ತೇನು ಬೇಕು ಡೊಮೇನ್ ಸೇಲ್ ಸರ್ಟಿಫಿಕೇಟು, ಆಮೇಲೆ NCC ಇದ್ರಿ NCC, ಇಷ್ಟು ಸರ್ಟಿಫಿಕೇಟ್ಗಳು 4 ಜೊತೆಗೆ ಜೆರಾಕ್ಸ್ ತೊಗೊಂಡು ಸೆಲ್ಫ್ ಅಟೆಸ್ಟೆಡ್ ಇರಬೇಕು. ಒಂದು ವೇಳೆ ಸರ್ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲರಿ ಕಾಲೇಜ್ದಾಗ ಅದಾವ್ರಿ ಅವ್ರು ಹೆಂಗೆ ಸರ? ಒಂದು ಥರ ಇಟ್ಕೊಂಡ್ಬಿಡ್ರಿ, ನಿಮ್ಮ ಕಡೆ ಒರಿಜಿನಲ್ ಇರಲಿಲ್ಲ ಅಂದ್ರೆ ನೀವು ಅಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ಅಂದರೆ ಕೆಲವೊಂದು ಸಲ ತಗೋದಿಲ್ಲ. ಒಂದು ವೇಳೆ ಸರ್ ನಾ ಹೋಗಾವ ನನ್ನ ಕಡೆ ಡಾಕ್ಯುಮೆಂಟ್ಸ್ ಇಲ್ಲ, ಏನು ಮಾಡ್ತಾರೆ ನೋಡೋಣ ಸರ ಜೆರಾಕ್ಸ್ ತೊಗೊಂಡು ಹೋಗ್ತೀನಿ ಅಂತಂದ್ರೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಕೊಟ್ಟಾರ. ಏನು ಕೊಟ್ಟಾರ? ವಿತೌಟ್ ನೋಡಿರಿ ರ್ಯಾಲಿ ಇಲ್ಲಿ ಮೆನ್ಷನ್ ಮಾಡ್ಯಾರ ನೋಡ್ರಿ, ಕ್ಯಾಂಡಿಡೇಟ್ಸ್ ಶಾಲ್ ಬಿ ಪರ್ಮಿಟೆಡ್ ಅಪಿಯರ್ ಇನ್ ದ ರ್ಯಾಲಿ ವಿತೌಟ್ ಒರಿಜಿನಲ್ ಎಜುಕೇಷನಲ್ ಮಾರ್ಕ್ಸ್ ಕಾರ್ಡ್ ಶೀಟ್. ನಿಮ್ದು ಏನೈತಿ ಒರಿಜಿನಲ್ ಇರ್ಲಿಕ್ಕಂದ್ರೆ ಕರ್ಕೋದಿಲ್ಲ, ಆದ್ರೂ ಪರ್ಮಿಟ್ ಮಾಡ್ತಾರೆ. ಹೆಂಗೆ ಅಂತಂದ್ರೆ ನೀವು ಕಾಲೇಜಲ್ಲಿ ಯಾವ ಕಾಲೇಜಲ್ಲಿ ಕೊಟ್ಟಿರಲ್ಲ ಆ ಕಾಲೇಜಲ್ಲಿ ಆ ಪ್ರಿನ್ಸಿಪಾಲ್ ಹತ್ರ ಒಂದು ಲೆಟ್ರನ್ನು ಸೈನ್ ಮಾಡಿಸ್ಕೊಂಡು ಒಯ್ಬೇಕು. ಏನಂಥೇಳಿ, ಈ ಹುಡುಗನು ನನ್ನ ಹತ್ರ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಯಾನ, ಇವರು ನಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದಾವ, ಇವರಿಗೆ ನೀವು ಪ್ರೊಸೆಸ್ ಈಗ ರ್ಯಾಲಿಗೆ ಅಪ್ರೂವಲ್ ಮಾಡ್ಕೋರಿ, ಆಮೇಲೆ ನಾವು ಪ್ರೊವೈಡ್ ಮಾಡ್ತೀವಿ ಅಂಥೇಳಿ ಒಂದು ಲೆಟ್ರನ್ನು ತೊಗೊಂಡು ಹೋದ್ರೆ ನಿಮಗೂ ಅಪ್ಲಿಕೇಬಲ್ ಮಾಡ್ತಾರೆ. ಗೊತ್ತಾಯಿತು? ಡನ್. ಓಕೆ, ನೆಕ್ಸ್ಟು ಅದೇ ರೀತಿ ಎರಡನೇದು ನೋಟ್ ಪಾಯಿಂಟ್ ಅಂದರೆ ಏನಾದರೂ ಮಿಸ್ಟೇಕ್ ಮಾಡ್ತಿರಲ್ಲ ಅವ್ರಿಗೆ ಹೇಳತ್ತಾರೋದು. ಒಂದನೇದೇನು ನಿಮ್ಮ ಕಡೆ ಒರಿಜಿನಲ್ ಇಲ್ಲ ಅಂದ್ರೆ ಪ್ರಿನ್ಸಿಪಲ್ ಕೊಟ್ಟು ಲೆಟ್ರ್ ತೊಗೊಂಡವ್ರಿ ನಿಮ್ದು ಮಾಡ್ಕೊತಾರೆ. ಆಮೇಲೆ ಇಂಟರ್ನೆಟ್ ಕಾಪಿ ಆಫ್ ಮಾರ್ಕ್ಸ್ ಕಾರ್ಡ್ ಶೀಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್ ಅಂತಂದ್ರೆ ಈಗ ನೋಡಿರಿ ಜೆರಾಕ್ಸ್ ಒಯ್ದಿರ್ತೀರಿ ಅಥವಾ ಏನು ಮಾಡ್ತೀರಿ ಸ್ಕ್ರೀನ್ಶಾಟ್ ತೆಗೆದದ್ದು, ಆಮೇಲೆ ಕ್ರಾಪ್ ಮಾಡಿದ್ದು, ಎಡಿಟ್ ಮಾಡಿದ್ದು, ಪ್ರಿಂಟ್ ತೆಗಿತೀರಿ, ಅವು ಅಪ್ಲಿಕೇಬಲ್ ಇಲ್ಲ. ತಲೆಗೆ ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟು ದ ಪ್ರಿಂಟ್ಔಟ್ ಆಫ್ ಎಜುಕೇಷನಲ್ ಸರ್ಟಿಫಿಕೇಟ್ obtained ಫ್ರಮ್ ದ ಮೊಬೈಲ್ ಸ್ಕ್ರೀನ್ಶಾಟ್ ಕೊಟ್ಟ ನೋಡ್ರಿ, ಸ್ಕ್ರೀನ್ಶಾಟ್ ಫೋಟೋ ಇಮೇಜಸ್ ವಿಲ್ ನಾಟ್ ಅಕ್ಸೆಪ್ಟೇಬಲ್, ನಿಮ್ಮದು ಅಪ್ಲಿಕೇಬಲ್ ಆಗಲ್ಲ, ಅಲ್ಲಿ ತೊಗೊಳಂಗಿಲ್ಲ. ಆಮೇಲೆ ಇನ್ನೊಂದು ಬೈ ಟ್ಯಾಟೋ ಬಾಡಿ ಟ್ಯಾಟೋ ಫೋಟೋಗ್ರಾಫ್ಸ್ ಆ್ಯಸ್ ಪರ್ ಪ್ಯಾರಾ 8 ಆ ನೋಟಿಫಿಕೇಷನ್ ಅದ. ಟ್ಯಾಟೋ ಬಗ್ಗೆ ಆಲ್ಮೋಸ್ಟ್ ಯಾರಿಗೂ ಇರೋಂಗಿಲ್ಲ, ಅವ್ರು ಬೇಕಿದ್ರೆ ನೋಡ್ಕೋಬೋದು ಹೋಗಿ. ಓಕೆ, ದೆನ್ ಮಿಸ್ಟೇಕ್ ಆಗಬಾರ್ದು. ನೆಕ್ಸ್ಟ್ ಇನ್ನು ಕೊನೆಯದಾಗಿ ವೆರಿ ಇಂಪಾರ್ಟೆಂಟು PET ಮೇನ್ ಮೆಡಿಕಲ್ ಟೆಸ್ಟ್ ಕ್ಯಾಂಡಿಡೇಟ್ ಯಾರಾದರೂ ಅಲ್ಲಿ ನೀವು ಟೆಸ್ಟಿಗೆ ಹೋಗಿರ್ತೀರಿ. ಎದಕ್ಕೆ ಹೋಗಿರ್ತೀರಿ? ರ್ಯಾಲಿ ಆದಮೇಲೆ ನೀವು ಫಿಸಿಕಲ್ಲು ಆಮೇಲೆ ಅಲ್ಲಿ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅದಕ್ಕೋಸ್ಕರ ಅವರು ಪರ್ಮಿಟ್ ಮಾಡ್ಬೇಕಂತಂದ್ರೆ ಈ ಥರ ಒಂದು ಫಾರ್ಮ್ ಅದ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಆ ಪೇಜನ್ನು ಜೆರಾಕ್ಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಸೈನು, ನೇಮ್ ಆಫ್ ದಿ ಕ್ಯಾಂಡಿಡೇಟ್, ಪೇರೆಂಟ್, ಗಾರ್ಡಿಯನ್ದು, ಮೊಬೈಲ್ ನಂಬರು ಇದನ್ನೆಲ್ಲ ಸೈನ್ ಮಾಡಿಸ್ಕೊಂಡು ಹೋಗುವಾಗ ಇದೊಂದು ಸೀಟನ್ನು ಒಯ್ಯಬೇಕು. ಓಕೆ, ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು. ಅದೇ ರೀತಿ ಮತ್ತೇನಾದರೂ ಬೇಕಿದ್ರೆ ನನ್ನ ನಂಬರ್ ಅದಲ್ಲ, ಇದಕ್ಕೆ ನೀವು ಮೆಸೇಜ್ ಮಾಡಿರಿ, ನಾನು ಹೇಳ್ತೀನಿ. ಓಕೆ, ಏನೋ ಡೌಟ್ಸ್ ಇದ್ರೆ ಮಾಡಿರಿ. ನೆಕ್ಸ್ಟ್ ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೀನಿ, ಸಿಲೆಬಸ್ ಬಗ್ಗೆ ಮಾಡ್ತೀನಿ, ಏನೇನು ಚಾಪ್ಟರ್ಸ್ ಅದಾವ, ಮ್ಯಾಥ್ಸ್ ಯಾವ್ಯಾವ ಚಾಪ್ಟರ್ ಅದಾವ, ರೀಸನಿಂಗ್ ಯಾವ್ಯಾವ ಅದಾವ, ಎಲ್ಲದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅದೇ ರೀತಿ ವಿಡಿಯೋನ ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಯಾರೇನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನಲ್ಲಿ ಕ್ಲಿಕ್ ಮಾಡಿರಿ. ಮುಂದಿನ ವಿಡಿಯೋಗಾಗಿ ನಿಮಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಅಲ್ಲಿ ನೋಟಿಫಿಕೇಷನ್ ಬರುತ್ತೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.